ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ನಾವು ಎರಡು ತರಹದ ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಮನೆಯಲ್ಲಿ ಕಡಲೆಪುರಿ ಇದ್ದರೆ ಸಾಕು, ಬೇಗ ಆಗಿಬಿಡುತ್ತೆ. ವಿತಿನ್ 5 ಮಿನಿಟ್ಸ್ ಎಲ್ಲ ಮಾಡ್ಕೋಬೋದು, ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾವುದೇ ಚಟ್ನಿ ಏನು ಬಳಸ್ದಿರೇ ನಾವು ಕಟ್ಟಮಿಟ್ಟ ಚಟ್ನಿ ಮಾಡ್ಕೊಳ್ತಿರೇ ಹಾಗೇನೂ ಸಹ ಮಾಡ್ಕೊಂಡು ತಿನ್ಬೋದು. ಇದು ಉಪ್ಪು ಕಡಲೆಪುರಿ ಆಗಿರೋದ್ರಿಂದ ನೋಡಿಕೊಂಡು ಉಪ್ಪು ಸ್ವಲ್ಪ ಕಮ್ಮಿ ಹಾಕೋಬೇಕು. ಲಾಸ್ಟಲ್ಲಿ ಬೇಕು ಅಂದರೆ ಉಪ್ಪು ಮಿಕ್ಸ್ ಮಾಡ್ಕೋಬೋದು. ಮತ್ತು ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ 3 ನಿಪ್ಪಟ್ಟು ತೊಗೊಂಡಿದ್ದೀನಿ. ನಿಪ್ಪಟ್ಟು ಹಾಕೋದ್ರಿಂದ ತಿಂತಾ ಇರ್ಬೇಕಾದ್ರೆ ಅಲ್ಲಲ್ಲಿ ನಮಗೆ ನಿಪ್ಪಟ್ಟು ಸಿಗ್ತಾ ಇದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಕ್ಯಾರೆಟು 1-2 ಕ್ಯಾರೆಟ್ನ ತುರಿಬಿಟ್ಕೊಂಡಿದ್ದೆ, ಸೊ ಆ ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ. ನಾವು ಮನೆಯಲ್ಲಿ ಸೌತೆಕಾಯಿ ಇದ್ದರೆ ಸೌತೆಕಾಯಿನೂ ಸಹ ತುರಿದು ಹಾಕ್ಕೋಬೋದು, ಇಲ್ಲಾಂದರೆ ಕಟ್ ಮಾಡಿ ಹಾಕ್ಕೋಬೋದು. ಮತ್ತು ನಾನಿಲ್ಲಿ ಬೆಳ್ಳುಳ್ಳಿನ ಫುಲ್ಲು ಸುಲಿದು ಜಜ್ಜಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಮತ್ತು ಈರುಳ್ಳಿ 1-2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಬೇಲ್ಪುರಿ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಬೇಕು ಅಂದರೆ ಲೆಮನ್ ಜ್ಯೂಸ್ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ಮಾಡ್ಕೊಂಡು ತಿನ್ಬೋದು ಟೊಮೆಟೊ ಹಾಕಿರೋದ್ರಿಂದ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಸೊ ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಬೋದು ಅಂತ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಡಲೆಪುರಿಗೆ ನಾವು ಹಾಕಿರೋ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಖಾರ ಬೂಂದಿ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇಲ್ಲಿ ಚಿಂತಾಮಣಿ ಕಡಲೆ ಬೀಜ ಇತ್ತು, ಸೊ ಆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ನಾವು ಕಡಲೆ ಬೀಜ ಇಲ್ಲ ಮನೆಯಲ್ಲಿ ಅಂದರೆ ಕಡಲೆ ಬೀಜನ ಹುರಿದುಬಿಟ್ಟು ಆ ಕಡಲೆ ಬೀಜನೂ ಸಹ ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕೋದ್ರಿಂದ. ನೋಡಿ, ಈಗ ಬೇಲ್ಪುರಿ ರೆಡಿ ಆಗಿದೆ. ಸಖತ್ ಟೇಸ್ಟಿಯಾಗಿರೋ ಬೇಲ್ಪುರಿ ಈಸಿಯಾಗಿ ವಿತಿನ್ 5 ಮಿನಿಟ್ಸ್ ಎಲ್ಲ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಗೆ. ಈಗ ತುಂಬ ಚಳಿ ವೆದರ್ ಇರೋದ್ರಿಂದ ಸಂಜೆ ಹೊತ್ತು ನಮ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆಗ ಈ ರೀತಿ ಸುಲಭವಾಗಿ ನಾವು ಬೇಲ್ಪುರಿನ ಮಾಡ್ಕೊಂಡು ತಿನ್ಬೋದು. ಸೊ ಈಗ ಇನ್ನೊಂದು ಸ್ನ್ಯಾಕ್ ರೆಸಿಪಿನ ಮಾಡೋದಕ್ಕೆ ಇಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆನ ನಾನು ತೆಗೆದ್ಬಿಟ್ಟು ನೀಟಾಗಿ ಆಲೂಗಡ್ಡೆನ ಒಂದ್ಸರಿ ತೊಳ್ಕೊಂಡಿದ್ದೀನಿ. ಮೇಲೆ ಲೈಟಾಗಿ ನಾವು ಸಿಪ್ಪೆನ ಪೀಲ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ಸಿಪ್ಪೆ ಪೀಲ್ ಮಾಡ್ದಿರ ಮಣ್ಣನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಮೇತನೂ ನಾವು ಈ ರೀತಿ ಸ್ಲೈಸಸ್ ಆಗಿ ಮಾಡ್ಕೋಬೋದು. ಈ ರೀತಿ ನಾವು ರೌಂಡಾಗಾದರೂ ಸ್ಲೈಸಸ್ ಮಾಡ್ಕೋಬೋದು, ಇಲ್ಲಾಂದರೆ ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೋಬೋದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆಲೂಗಡ್ಡೆನ ಕಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು ಒಂದು ಬಟ್ಲು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಮಗೆ ಖಾರ ಜಾಸ್ತಿ ಬೇಕು ಅನ್ಸೋರು ಬಜ್ಜಿಗೆ ಇನ್ನು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಇದಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ನಾನಿಲ್ಲಿ 1-2 ಆಲೂಗಡ್ಡೆ ತೊಗೊಂಡಿರೋದ್ರಿಂದ ನಾನಿಲ್ಲಿ ಚಿಕ್ಕದಾಗಿ 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಉಪ್ಪು ಮತ್ತು ಖಾರದ ಪುಡಿ, ಕಡಲೆ ಹಿಟ್ಟಿದ್ರೆ ಸಾಕು, ಬೇಗ ಆಗಿಬಿಡುತ್ತೆ. ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಹಾಕ್ಕೋತಾ ಇಲ್ಲ ನಾನು. ನಾವು ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಬರೀ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲಮ್ಸ್ ಏನೂ ಇಲ್ಲದೆ ಇರೋ ಹಾಗೆ, ಗಂಟು ಇಲ್ಲದೆ ಇರೋ ಹಾಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು, ಮೀಡಿಯಮ್ಮಾಗಿ ನಾವು ಆಲೂಗಡ್ಡೆ ಹಾಕಿದಾಗ ಅದು ನೀಟಾಗಿ ಅಂಟ್ಕೋಬೇಕು. ಆ ರೀತಿ ಅದಕ್ಕೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದಾಗಿದೆ. ನಾನು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಸೊ ನೋಡಿ, ಆಲೂಗಡ್ಡೆ ಈ ರೀತಿ ಹಾಕಿದಾಗ ಈ ರೀತಿ ನೀಟಾಗಿ ಕೋಟಿಂಗ್ ಆಗಬೇಕು. ಅದಕ್ಕೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಬಜ್ಜಿ ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ ಮತ್ತು ಆಲೂಗಡ್ಡೆಯನ್ನು ಸ್ಲೈಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಬಿಸಿಯಾಗಿದೆಯೋ ಇಲ್ವೋ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ನೋಡಬೇಕು. ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಸೊ ಆವಾಗ ನಾವು ಬಜ್ಜಿ ಮಾಡೋದಕ್ಕೆ, ಇಲ್ಲಿ ಆಲೂಗಡ್ಡೆ ಬಜ್ಜಿ ಮಾಡೋದಕ್ಕೆ ಆಲೂಗಡ್ಡೆನ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ 2 ಸೈಡು ನೀಟಾಗಿ ಕೋಟಿಂಗ್ ಆಗೋಗೆ ಕೋಟ್ ಮಾಡಿಕೊಂಡು ನಾವು ಬಜ್ಜಿನ ಫ್ರೈ ಮಾಡ್ಕೋಬೇಕು. ಇದೇ ರೀತಿ ಆಲೂಗಡ್ಡೆ ಬದಲು ನಾವು ಇದರಲ್ಲಿ ಬಾಳೆಕಾಯಿನೂ ಬಜ್ಜಿ ಮಾಡ್ಕೋಬೋದು ಮತ್ತು ಈರುಳ್ಳಿನೂ ಸ್ಲೈಸಸ್ ಆಗಿ ಮಾಡಿಕೊಂಡು ಈರುಳ್ಳಿ ಬಜ್ಜಿ ಮಾಡ್ಕೋಬೋದು. ಡಿಫ್ರೆಂಟ್ ಆದ ಬಜ್ಜಿಗಳನ್ನ ನಾವು ಈಸಿಯಾಗಿ ವಿತಿನ್ 5 to 10 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು. ನಾವು ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಈಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಬಜ್ಜಿನ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಜೋರು ಉರಿನಲ್ಲಿ ಇಟ್ಕೊಂಡ್ರೆ ಕೆಲವು ಸಲ ಕಲರ್ ಬೇಗ ಬಂದುಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೆ ನಾನಿಲ್ಲಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು 2 ಸೈಡು ಆಲೂಗಡ್ಡೆ ಬಜ್ಜಿನ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ನಾವು ಸಿಂಪಲ್ಲಾಗಿ ಆಲೂಗಡ್ಡೆ ಬಜ್ಜಿನ ಮಾಡ್ಕೋಬೋದು. ಆಲೂಗಡ್ಡೆ ಬೋಂಡ ಮಾಡೋದಕ್ಕಿಂತ ಈ ರೀತಿ ಬಜ್ಜಿ ಆದರೆ ಬೇಗ ಆಗುತ್ತೆ. ನಾವು ರಸಮ್ಗೆ, ಸಾಂಬಾರ್ಗೆ ಎಲ್ಲ ಸೈಡ್ಗೆ ಈ ರೀತಿ ಬಜ್ಜಿ ಮಾಡ್ಕೊಂಡು ತಿಂತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಳಗಡೆ ಸಾಫ್ಟಾಗಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಸೊ ಈಗ ನೋಡಿ, ಒಂದು ಸೈಡು ಇದು ಬೆಂದಿದೆ, ಇನ್ನೊಂದು ಸೈಡು ಈ ರೀತಿ ಟರ್ನ್ ಮಾಡಿಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿರುತ್ತೆ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿದಾಗ ನಾನು ಮತ್ತೆ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೋಡಿ, ಈಗ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ, 2 ಸೈಡು ಬೆಂದಿದೆ. ಸೊ ಇದನ್ನು ನಾವು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಆಯಿಲೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಆಮೇಲೆ ತಿಂದರೆ ಟೇಸ್ಟಿಯಾಗಿರೋ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ. ಸೊ ಮಿಕ್ಕಿರೋ ಆಲೂಗಡ್ಡೆಯಿಂದ ನಾನಿಲ್ಲಿ ಬಜ್ಜಿನ ಇನ್ನೊಂದು ಸರಿ ಫ್ರೈ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.